ಬೆಳಗ್ಗೆ ಎದ್ದು ನಿದ್ದೆಗಣ್ಣಾಗ ಏನು ಗದ್ದಲ ಮಾಡ್ಕೊಂಡೇನಪ್ಪ ಅಂದ್ರೆ ಮೈಕಿಂದ TRS ಕನೆಕ್ಟ್ ಏನೈತಿ ಗೋಪುರ ಇದೇನೈತಿ ಇದನ್ನ ಹಾಕೇ ಇಲ್ಲ. ನಂಗೆ 175 ರೂಪಾಯಿ ಕೊಡ್ಬೇಕ್ರಿ, ಅದ್ರ ಬದಲು 175 ರೂಪಾಯಿ ಪೆಟ್ರೋಲ್ ಕೊಡ್ತೀನಿ ಅಂತ ರವೀಣ್ ಅವ್ರು ಪೆಟ್ರೋಲ್ ಕೊಡತ್ತಾರ. ಉಲ್ಟಾ ಹೊಂಟಿದೆ ಫಸ್ಟ್ ಟೈಮ್, ಏನ್ ರಿವರ್ಸ್ ಗೇರ್ನಾಗ ಗಾಡಿ ಹೆಂಗೆ ಹೊಂಟಿದೆ ಅನ್ಸೋದಿದೆ. ಗುಡ್ ಮಾರ್ನಿಂಗ್ ಫ್ರಮ್ ಅಗೇನ್ ಯಾವ್ದು ಮೇಘಾಲಯ ಚಿರಪುಂಜಿ. ಈಗ ಅಣ್ಣ ಮತ್ತು ವೆಲ್ಕಮ್ ಟು ಮೈ ಗಾಯ್ಸ್. ಈಗ ಶ್ವೇತಾ ಅವರು ಸತ್ಯ ಸಾಯಿ ಏನೈತಿ ಮುಂದೆ ಹೊಂಟಾರ ಎಲ್ಲ ಶಿಲಾಂಗ್ ಹೋಗಿ ಅಲ್ಲಿ ಇವ್ರ ಲಗೇಜ್ ಹಾಕೊಂತಾರ. ನಮ್ಮ ಲಗೇಜ್ ಇಲ್ಲಿ ಹಾಲತ್ ಖರಾಬ್ ಆಗೈತಿ. ಇದನ್ನ ಏನ್ ಮಾಡ್ಬೇಕೇನು ತಿಳಿವಲ್ತು. ಹೇಳ್ರಿ ಮುಂದೆ ಏನಿಲ್ಲ, ಇಲ್ಲ ಆರಾಮ್ ಸ್ಟೇ ಮಾಡೋದು. ಇವ್ರು ಇಲ್ಲೇ ಸ್ಟೇ ಮಾಡಾಕತ್ತಾರ. ಎಸ್, ಮನೆಗೆ ಹೋಗೋದು. ಟೈಮ್ ಆಗೈತಿ 9 ಗಂಟೆ. ಲಾಸ್ಟ್ ಡೇ ಸ್ವಲ್ಪ ಈದ್ ಪ್ಯಾಕಿಂದ ಹಿಂಗೆ ಹಂಗೆ ಅಂತ ಇಂಪ್ರೂವೈಸ್ ಮಾಡ್ಕೊಂತ ಲೇಟ್ ಆತ. ಅವರು ಆಗಲೇ ಹೋದ್ರು. ರಾಜು ಪ್ಯಾಕಿಂಗ್ ಹೆಲ್ಪ್ ಮಾಡಿ ಅವರು ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೋಗ್ಯಾರ. ಹೆಸರು 26 ಡಿಗ್ರಿ ಐತಿ. ಬಿಸ್ಲಾಗ ನಿಂತ ಪ್ಯಾಕಿಂಗ್ ಮಾಡೋ ಮಟ ಫುಲ್ ಹಾಲತ್ ಖರಾಬಾಗೈತಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ಫಿನಿಟಿ. ಹಂಗಾದ್ರೆ ಎಲ್ಲರೂ ಆರಾಮಾಗಿರಿಲ್ಲ. ಇದಕ್ಕೆ ತೋರ್ಸೋದಕ್ಕೆ 4 ತಾಸು. ಅಲ್ಟಿಮೇಟ್ ಒಂದು ಬೋಟ್ ಬರ್ತೈತಲ್ಲ ನೋಡ್ರಿ. ಇದು ಆ ಬೋಟಿನ ಹಿಂದಿಂದ ಏನೈತಿ ವಾಟರ್ದ ರಿಪ್ಪಲ್ ಅದ ಇದು ಲೈನ್ಸ್ ಕ್ರಿಯೇಟ್ ಮಾಡೋದು. ಇಲ್ಲಾಂದ್ರೆ ಫುಲ್ ಶಾಂತ ನಿಂತಿರ್ತೈತಿ. ಬೆಳಗ್ಗೆ ಎದ್ದು ನಿದ್ದೆಗಣ್ಣಾಗ ಏನು ಗದ್ದಲ ಮಾಡ್ಕೊಂಡೇನಪ್ಪ ಅಂದ್ರೆ ಮೈಕಿಂದ TRS ಕನೆಕ್ಟ್ ಏನೈತಿ ಗೋಪುರ ಇದೇನೈತಿ ಇದನ್ನ ಹಾಕೇ ಇಲ್ಲ. ಈಗ ನೋಡಿದೆ ನೆನಪಾತ. ಜಸ್ಟ್ ಸತ್ಯ ಕಾಲ್ ಮಾಡಿದೆ. ಅವ್ರಿನ್ನೂ ಹಿಂದೆ ಶಿಲಾಂಗ್ನಾಗ ಬ್ಯಾಗಿಗೆ ಕಟ್ಕೊಳತ್ತಾರ ಬೈಕಿಗೆ. ನಾ ಅಂದ್ಕೊಂಡೆ ನಾನು ಲೇಟ್ ಆಗ್ಯಾನಂತೇಳಿ ಲಗೇಜ್ ಲೋಡ್ ಮಾಡ್ಕೊಂತೆ 8:40 ಬಿಟ್ರೇನಪ್ಪ ಅಂತ. ಬಟ್ ಇವ್ರದ್ದು ಅಲ್ಲಿ ಮಠ ಮುಟ್ಟಿ ನಾಷ್ಟ ಮಾಡಿ ಲಗೇಜ್ ಲೋಡ್ ಮಾಡ್ಕೊಂಡಿದ್ದು ಆಗೈತಿ. ಈಗ ನಮ್ಮದು ಒಂದು ಕೆಲಸ ಉಳಿದಿದ್ದೇನಂದ್ರೆ ನಾಷ್ಟ ಮಾಡೋದು. ಕೆಳಗೆ ಹೋಗಿ ಯಾವುದಾರ ಒಂದು ರೆಸ್ಟೋರೆಂಟ್ ಟೈಪ್ ಕಾಣಿಸ್ತಂದ್ರೆ ಗಾಡಿ ಸೈಡ್ ಹಾಕಿ ಸ್ವಲ್ಪ ಪೇಟ್ ಪೂಜಾ ಹಿಂಗೆ ಜಸ್ಟ್ ಉಮಾಯಂ ಲೇಕ್ ಬಾಜುಕ್ ನಿಂತ್ಕೊಂಡು ವೈಟ್ ರೈಸ್ ಚಿಕನ್ ಹೊಡೆದೆ. ಬೆಳಗ್ಗೆ ಎದ್ದೆ ಅಣ್ಣಗಳು ಏನೈತಿ ಚೆನ್ನಾಗಿ ಹೊಡತ್ತಾರ. ಚಹಾ ಮಾತ್ರ ಪದ್ಧತಿ ಸೇರಿತ್ವ.
ಹೆಂಗೈತ್ರಿ ಚೆನ್ನ ಚೆನ್ನ ಸೂಪರ್. ಚಾ ಕುಡಿ ಮತ್ ಪಟ್ಟಣ. ಅಬೇ ಸಾಲೆ ಏ ನೀ ಚಾ ಕುಡಿದ್ ಹೇಳ್ಬೇಕಪ್ಪ ಪಟ್ಟಣ ರಿವ್ಯೂ. ಲೇಕ್ ಬಾಜು ನಾಷ್ಟ ಮಾಡಿದ್ದಾತು, ಎಲ್ಲರೂ ಬಂದು ಕೂಡಿದ್ದಾತು. ಅವರು ಚಹಾ ಕುಡಿದ್ರು, ಎಲ್ಲ ಚಲೋ ಐತೆ ಅಂತ ಹೇಳಿದ್ರು. ಈಗ ಡಬಲ್ ಏನು ಹೈವೇ ಆಗ್ತೈತಿ ಅರೌಂಡ್. ಇನ್ನೂ ರೇಂಜ್ ನನ್ನ ಬೈಕ್ನಾಗ 310 ತೋರ್ಸಾಗೈತಿ. ಆಲ್ರೆಡಿ 220 ಕಿಲೋಮೀಟ್ರ್ ಓಡ್ತೇನೆ. ಸೊ ಸತ್ಯ 2 ಲೀಟ್ರ್ ಹಾಕ್ತೇನೆ ಅಂದ. ಹಾಕ್ಸಕ್ಕೆ ಹೋಗ್ಬೇಡ್ರಿ, ಏನೈತಿ ಸೀದಾ ಅಲ್ಲಿ ಮುಂದೆ ಒಂದು 30 ಕಿಲೋಮೀಟ್ರ್ ಓಡಿಸಿ ನಿಂತ ನನ್ನ ಗಾಡಿಗಿಂದ ಪೆಟ್ರೋಲ್ ತೆಗೆದು ನಿಮ್ಮ ಗಾಡಿ ಹಾಕ್ಕೊಂಬಿಡ್ರಿ. ಯಾಕಂದ್ರೆ ಟ್ರಾನ್ಸ್ಪೋರ್ಟ್ನಾಗ ಹಾಕೋಬೇಕಾದ್ರೆ ಇವರು ಪೂರಾ ತೆಗಿತಾರಂತ. ಟ್ರೈನ್ನಾಗ ಹೆಂಗೆ ಸಿಸ್ಟಮ್ ಐತಿ ಅದೋ ಸೇಮ್ ಸಿಸ್ಟಮ್. ಸೊ ಮುಂದೋಗಿ ಪೆಟ್ರೋಲ್ ತೆಗೆದು ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ಅಂತ ಹೇಳಿ. ಏನು ಶಾಣೆ ಅದಪ್ಪ, ಇಂಡಿಕೇಟರ್ ಹಚ್ಕೊಂಡು ನಡುವೆ ರೋಡ್ ಹೇಳ್ತಾನೆ ಪೊಲೀಸ್. ಚಾಲು ಆಯ್ತು ನೋಡ್ರಿ. ಈಗ ಏನೈತಿ ಇದು ಫುಲ್ ಹಿಂಗೆ ಮಸ್ತ್ ಮಲ್ಗಾಡ್ಸಿದ್ದ. ಆಮೇಲೆ ಸ್ವಲ್ಪ ಏನೈತಿ ಆಫ್ ರೋಡ್ ಸಿಗ್ತದೆ. ಸಂಡೇ ಏನೈತಿ ಫುಲ್ ಕಪಲ್ ಮಜಾ ಮಾಡ್ಕೊಂತ ಜಾಲಿ ರೈಡ್ ಇಲ್ಲೇ ಇವತ್ತು. ಇಲ್ಲಿ Z800 Z900 ನೋಡ್ರಿ ಪಾಸಿಂಗ್ ಮಾಡಿ ತಗೊಂಡು ಈಗ ಬರುತ್ತೆ. ಈಗ ರೋಡ್ ಹೆಂಗೈತಿ ಅಂತೇಳಿ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ನಮ್ಮ ಬೆಳಗಾವಿಗೆ ಹೋಗ್ಬೇಕಾದ್ರೆ ಒಂದು MK ಹುಬ್ಳಿ ದಾಟಿದ್ಮೇಲೆ ಅದಕ್ಕಿಂತ ಮುಂಚೆ ಒಂದು ಬರ್ತೈತಿ ಹೈವೇದಾಗ, ಡಬಲ್ ಏನು ಹೈವೇ ಹಿಂಗೆ ಗುಡ್ಡ ಹತ್ತದ. ಎಕ್ಸಾಕ್ಟ್ಲಿ ಸೇಮ್ ಹಿಂಗೆ ಒಂದು 30-40 ಕಿಲೋಮೀಟ್ರ್ ಐತಿ. ಮತ್ತು ನಡಕ್ ಊರು ಬರ್ತಾವೆ. ಹಾರ್ಲಿ ಡೇವಿಡ್ಸನ್ ಅದು ಇನ್ನೊಂದು ಫುಲ್ಲು ಆಫ್ ರೋಡ್. ಅದು ಎಕ್ಸ್ಪಲ್ಸ್. ನಾ ಹಾರ್ಲಿ ತೊಗೊಂಡು ನಿಂತ ಇದ್ರ ಮಲ್ಗಾಡ್ಸೋತಾನ. ಎಲ್ಲಿ ಅವು ಡಬ್ಬಿ ಹಾಕಿ ಶಿಕ್ಷಣ ಒಂದು 2 ಸತಿ ಹಕ್ಕ ಸಟೆಸ್ಟನ್ನರ್ ಹಕ್ಕ Z900 ಗುರು ಅಂತ ಗಾಡಿ ತೊಗೊಳೋದೊಮ್ಮೆ. ಅಂತ ಗಾಡಿ ತೊಗೊಂಡು ಬರೋದು ಈಗ F1000 ಕಾಣಲಿಲ್ಲ ಅದು. ಲಗೇಜ್ ಇಂಬ್ಯಾಲೆನ್ಸ್ ಆಗಿದ್ದಿಲ್ಲ ಅಂದ್ರೆ ಆರಾಮ್ ಕೀಪಪ್ ಮಾಡ್ತಿದ್ದೆ. ಈಗ ಭಾಳ ಈ ಕಡೆ ಆ ಕಡೆ ಆಗೋದು ಗಾಡಿ. ಅದ್ರಾಗ ಟಯರು ಪೂರ ಏನಾಗ್ಯಾವ ಹಳೆಯಾಗ್ಯಾವ. ಏನೈತಿ ಫುಲ್ ಟ್ರಕ್ ಆ ಕಡೆಗೆ ಒಯ್ದು ಹಿಂಗೆ ಟಚ್ ಮಾಡಿಸಿ ಹೊಳಿಸ್ಬಿಟ್ಟಾನ. ಫುಲ್ ಜೋರ್ನಾಗ ಕಟ್ ಹೊಡ್ದಾನ ಹೋಗಿ ಕಾರ್ನರ್ನಾಗ. ಒಂದು 10 ಸ್ಪೀಡ್ ಜಾಸ್ತಿ ಆಗಿದ್ದಕ್ಕೂ ಏನೈತಿ ಟ್ರಕ್ಕ ಟಾಪಲ್. ಅದೇ ಏನಾರ ಸಿಂಗಲ್ ಲೇನ್ ರೋಡ್ ನಮ್ಮ ಯಲ್ಲಾಪುರ ಘಾಟ್ ಹೆಂಗೈತಿ ಹಿಂಗೇನಾರ ಅದ್ರೊಳಗೆ ಒಂದು ಕ್ರಾಸ್ ಐತಿ. ಹಂಗೇನಾರ ಆಗಿತ್ತಂದ್ರೆ ಹಾಲತ್ ಖರಾಬ್, ಟ್ರಾಫಿಕ್ ಜಾಮ್. ಇಲ್ಲಿ ಒಬ್ಬಕ್ಕಿಂತ ಒಬ್ರು ರೈಡರ್ ಸಿಗತ್ತಾರ. ಈಗ ಒಬ್ಬ R15 ತೊಗೊಂಡು ನಾವು ಇಲ್ಲಿ ಗಾಡಿ ಸ್ಟ್ಯಾಂಗಲ್ನಾಗ ಹಿಂಗೆ ಮಲಗಿಸ್ಲೇಬೇಡಪ್ಪ, ಟಯರ್ ಏನಾಕೈತಿ ಅಂತೇಳಿ ನಾ ಯೋಚನೆ ಮಾಡತ್ತೇನೆ. ನನ್ನ ಬಾಜುಕ್ ಒಂದು ಪೂರ್ತಿ ಕಾಲ ಚಿಕ್ಕಸ್ಕೊಂತ ಹೋಗೋ ಲೆಕ್ಕಕ್ಕೆ ಮಲಗಿಸ್ಕೊಂಡು ಹೋದ. ಅಂಥ ಗಾಡಿ ಇದ್ರೆ ನಾವು ಮಜಾ ತಗೊಂತಿದ್ದೆ. ಬಟ್ ಅಂಥ ಗಾಡಿ ತೊಗೊಂಡು ಟ್ರಿಪ್ ಹೊಡ್ಯಾಕ ತ್ರಾಸ ಭಾಳ ಆಕೈತಿ. फिर कभी देखेंगे.
ಗುವಾಹಟಿ ಓನ್ಲಿ 25 ಕಿಲೋಮೀಟರ್ ಓಡೋದಿದೆ. ನಾಗಾಂವ್ 114 ಕಿಲೋಮೀಟರ್. ಬಟ್ ಅಲ್ಲಿ ನಾವು ಹೊಂಟಿಲ್ಲ. ರೋಡ್ ಸೈಡಿಗೆ ಹಿಂದೆ ನಿಂತ ಪೆಟ್ರೋಲ್ ನನ್ನ ಗಾಡಿ ಒಳಗಿಂದ ಸೆಕೆಂಡ್ ಒಳಗೆ ಹಾಕೋದು ಮಾಡತ್ತಿದ್ದೆ. ಮತ್ತು ಹೇಳಿದೆ ನನಗೆ ವಾಶ್ರೂಮ್ ಹೋಗೋದೈತಿ, ಮುಂದೆ ಪೆಟ್ರೋಲ್ ಪಂಪ್ನಾಗ ನೋಡ್ಬಿಡ್ರಿ ಅಂತೇಳಿ. ಸೊ ಪೆಟ್ರೋಲ್ ಪಂಪ್ನಾಗ ಗಾಡಿ ಒಳಗೆ ಹಾಕಿವಿ. ವಾಶ್ರೂಮ್ ಸಿಗ್ತಂದ್ರೆ ಭಾಳ ಚಲೋ ಆಕತಿ ಈಗ. ಹಾಂ ಎಲ್ಲೈತಿ ವಾಶ್ರೂಮ್? ಆ ಕಡೆ ಐತಿ. ಜೈ ಶ್ರೀರಾಮ್. थोड़ा तेरा करो ना गाड़ी ना. ಸೊ ಏನಂತೀರಿ ರವಿಯಣ್ಣ ಇದಕ್ಕೆ? ಇದಕ್ಕೆ ರಕ್ತ ಇರೋದು, ರಕ್ತ ಇರೋದು ಇರುತ್ತೆ, ನಾವು ಪೆಟ್ರೋಲ್ ಇರ್ತೀವಿ. ಹಾಂ ಯಾಕೆ ಈ ರೀತಿ ಪೆಟ್ರೋಲ್ನ ರಕ್ತನ ಹಿರ್ತಿದ್ರೆ ನಿಮ್ಮ ಗಾಡಿದು? ಬಾಟರ್ ಸಿಸ್ಟಮ್ ಅಂತ ನೋಡ್ರಿ. ಕೊಡೋಕೆ ರೊಕ್ಕ ಉಳಿದಿಲ್ಲ, ಅದಕ್ಕೆ ಪೆಟ್ರೋಲ್ ತೆಗೆದು ಕೊಡ್ತೀವಿ. ನಂಗೆ 175 ರೂಪಾಯಿ ಕೊಡ್ಬೇಕ್ರಿ, ಅದ್ರ ಬದಲಿ 175 ರೂಪಾಯಿ ಪೆಟ್ರೋಲ್ ಕೊಡ್ತೀನಿ ಅಂತ ರವಿಯಣ್ಣ ಅವ್ರು ಪೆಟ್ರೋಲ್ ಕೊಡತ್ತಾರ. क्या गुंडा बनेगा रे तू? ಆಫ್ಟರ್ ಒಂದು ಪ್ರಾಪರ್ ವಾಶ್ರೂಮ್ ಬ್ರೇಕ್. ಇನ್ನೂ 18 ಕಿಲೋಮೀಟರ್ ಐತಿ ಗುವಾಹಟಿ. ಎಲ್ಲರೂ ಮುಂದೆ ಹೋಗ್ಯಾರ. ಗುವಾಹಟಿದಾಗ ಎಂಟ್ರ್ ಆಗ್ಯಾವಿ. ಟ್ರಾಫಿಕ್ ಭಾಳ ಐತಿ. ಸೀದಾ ಗತಿ ಟ್ರಾನ್ಸ್ಪೋರ್ಟ್ ಎಲ್ಲ ಐತಿ, ಅಲ್ಲಿ ಹೋಗಿ ಬೈಕ್ ಹಾಕೋದೈತಿ. ಈಗ ಬ್ಯಾಟ್ರಿ ಒಂದು ಲೋ ಒಂದು ಬರೀ ಬಂದಾಗತೈತಿ. ಬ್ಯಾಟ್ರಿ ಇದ್ರು 20 minutes later. ಅಮೇನಿ ಅಂತ ಹೇಳಿ ರೆಸ್ಟೋರೆಂಟ್. ಏನು ಬರ್ತೀನಿ ನಿಮಗೆ? ಇಲ್ಲಿ ಬಂದು ಕುಂತೇವಿ. ಏನ ಸ್ಪೆಷಲ್ ಡಿಸ್ಟಿಕ್ ತಗೊಂತಿಲ್ಲ. ಯಾರು ಹೇಳಾರ ಇದನ್ನ ಸಜೆಷನ್? ರಾಜು ಚಾಚಾ ಹೇಳೋಣ. ರಾಜು ಚಾಚಾ ಅವ್ರ ಮೇರೆಗೆ ನಾವು ಬಂದು ಅಮೇನಿಯಾ ವಿಸಿಟ್ ಮಾಡಿದ್ದೇವೆ. ಇಲ್ಲಿಂದ ಈಗ ಫಸ್ಟ್ ನಮ್ಮ ಹೊಟ್ಟಿ ತುಂಬಿಸ್ಕೊಂಡು ಆಮೇಲೆ ಪೆಟ್ರೋಲ್ ಟ್ಯಾಂಕಿ ಖಾಲಿ ಮಾಡಿ ಬೈಕ್ ಲೋಡ್ ಮಾಡೋದು. ಮಟನ್ ಲಕ್ನವಿ, ಮಟನ್ ಸ್ಪೆಷಲ್ ಡಬಲ್ ಪೀಸ್. कैसे देख रहे देखो कि मुंह में इतना पानी है. A few moments later. ನಾವು ಬಂದೇವಿ ಆಲ್ ಕಾರ್ಗೋ ಗತಿ. ಓಕೆ, ಸೊ ಇಲ್ಲೇ ಏನು ಮಾಡತ್ತಪ್ಪ ಅಂದ್ರೆ ನಮ್ದು ಗಾಡಿ ಏನೈತಿ ಪ್ಯಾಕ್ ಆಗೋದಾವ. ಪ್ಯಾಕ್ ಆಗಿ ಹಿಂಗೆ ಒಂದು ಟ್ರಕ್ನಾಗ ಹಾಕ್ತಾರೆ. ಟ್ರಕ್ನಾಗ ಹಾಕಿ ಇಲ್ಲಿಂತ್ರ ನಮ್ಮದು ಹುಬ್ಳಿಗೆ ಗಾಡಿ ಬರ್ತೈತಿ. ಅದಕ್ಕೆ ಎಷ್ಟು ಚಾರ್ಜಸ್ ಐತಿ ಏನೈತಿ ಆಮೇಲೆ ಮೆನ್ಷನ್ ಮಾಡ್ತೀನಿ. ಈಗ ಸದ್ಯಕ್ಕೆ ನನಗೂ ಗೊತ್ತಿಲ್ಲ. ಪ್ಯಾಕ್ ಮಾಡೋರು ಬರಾಕ ಇನ್ನು 1 ತಾಸು ಅಂತ ಟೈಮ್ ಆಗೈತಿ. 3:30. ಮಸ್ತ್ ಊಟ ಆಗೈತಿ, ಎಲ್ಲ ಆಗೈತಿ. ಬಟ್ ನಮಗೇನೈತಿ ಈಗ ನೀರಡಿಕೆ ಭಾಳ ಆಗಿದ್ದಕ್ಕೆ ಸತ್ಯ ನೀರು ತರಕ್ಕೆ ಹೋಗೋಣ. ಸಾಯಿ ಏನೈತಿ ಹಿಂಗೆ ವಾಶ್ರೂಮ್ ಯೂಸ್ ಮಾಡಕ್ಕೆ ಹೋಗೋಣ. ಇನ್ನೇನು ಲಗೇಜ್ ಒಳಗಿಡೋದು ಒಳಗಿದ್ದು ಹೊರ ತೆಗೋದೈತಿ, ಅದನ್ನೆಲ್ಲ ಮುಗಿಸ್ತೀವಿ. ಈಗ ಕಂಡುಕೊಳ್ಳೆ ಕೇರಳ ಅಂತ ಬಿಡ್ತಾರೆ ಅವ್ರು. ಬ್ಯಾಗಿಗೆಲ್ಲ ನಮ್ದು ಫ್ಲೈಟಿಗೆ ತಗೊಂಡು ಹೋಗೋದು ಸೆಟ್ ಆಗೈತಿ. ಇಲ್ಲೇ ಗಾಡಿ ಏನೈತಿ ಇದು ಸೈಡಿನ ಬ್ಯಾಗ್ಸ್ ಹಿಂಗೆ ಇರ್ತಾವ. ಇದು ಸ್ಯಾಡಲ್ ಬ್ಯಾಗು ಹಿಂಗೆ ಇರ್ತೈತಿ. ಮೇಲೆ ಪಂಪು ಹಿಂಗೆ ಇರ್ತೈತಿ. ಟಾಪ್ ಬಾಕ್ಸ್ ಹಿಂಗೆ ಇರ್ತೈತಿ. ಮಿರರ್ ತೆಗೆದು ಒಳಗಿಟ್ಟೇವಿ. ಸತ್ಯಂದು ಮಿರರ್ ತೆಗೆದು ಒಳಗಿಟ್ಟಾನ. ನಂದು ಇದ್ರೊಳಗೆ ರೈಡಿಂಗ್ ಜಾಕೆಟ್, ಪ್ಯಾಂಟ್, ಗ್ಲೌಸ್, ಬೂಟ್ ಮತ್ತು ಟ್ಯಾಂಕ್ ಬ್ಯಾಗ ಎಲ್ಲ ಇದ್ರಾಗ ಹಾಕೀನಿ. ಇದ್ರಾಗ ಸ್ವಲ್ಪ ಸಾಮಾನು ಜಾಸ್ತಿ ತುರ್ಕೇನಿ. ಅದ್ರಾಗ ಕಮ್ಮಿ ಐತಿ, ಇದ್ರಾಗ ಜಾಸ್ತಿ ಐತಿ. ಲೆಫ್ಟ್ ಸೈಡ ಇಲ್ಲಿ ಇವರು ಬ್ಯಾಗ್ನಾಗ ಏನೈತಿ ರೈಡಿಂಗ್ ಗೇರ್ಸ್ ಹಿಂಗೆ ಕಟ್ಟಾರ. ಇದ್ರ ಮ್ಯಾಗ ಚೊಕ್ಕ ಈಗ ಇದನ್ನ ಹಾಕೈತಿ. ಬಬಲ್ ರ್ಯಾಪ್ ಮಾಡಿ ಚೀಲ ಸುತ್ತಿ ಎಲ್ಲ ಗಾಡಿ ಸುದ್ದ ಗಟ್ಮುಟ್ಟು ಮಾಡ್ತಾರ. ಒಟ್ಟ ಅವರು ಬರೋದು ಇನ್ನೊಂದು 10 ನಿಮಿಷ ಅಂತ. ಅಲ್ಲಿ ಮಠ ಹೋಗಿ ಒಂದು ಚಾ ಕುಡಿದು ಬರ್ತೇವೆ. ಈಗ ಚಾ ಕುಡಿದು ಬಂದು ಅವರು ಹೆಂಗೆ ಬಬಲ್ ರ್ಯಾಪ್ ಮಾಡ್ತಾರ ಈಗ ತೋರಿಸ್ತೇವೆ ನೀವು. ಈ ಪದ್ಧತಿ ಇಲ್ಲಿಂದ ತೆಗಿಯಾಕತ್ತಾರ ಪೆಟ್ರೋಲ್. ದಳ ಅಂತ ಅಲ್ಲಿ ತುಂಬ ಕೆಳಗ ಇಲ್ಲಿ ತುಂಬತ ಇಲ್ಲಿ ಚಲ್ಲಾಡಿ ಇಲ್ಲಿ ಹಾಕಿದ್ರು ಬಾಟ್ಲಿಗೆ. ಈಗ ಅದು ತುಂಬತೈತಿ ಪಟ ಅಂತೇಳಿ 2 ಎಣಸ್ಕೊಂತ ಕುಂದ್ರು. ಪೆಟ್ರೋಲ್ ಅನ್ನೋದು ಆಟ ಬಿಟ್ಟೈತಿ. ಏ ಚೂಡು ಹಿಡ್ಕೊಂಡು ನಿಂತಂತೂ ರೆಡಿ ಆಗಿಲ್ಲ. ನೋಡ್ರಿ 17 ಲೀಟರ್ ಟ್ಯಾಂಕ್ 4 ಆತ. ಅಲ್ಲಿ 2 4
खत्म हो गया खत्म नहीं हुआ, केयर ले लिया था। ಆಯ್ತು ಸರಿ 4 ಲೀಟರ್ ಆತೀಗ. ಸತ್ಯಂದ ಗಾಡಿದು ಪ್ಯಾಕಿಂಗ್ ಇಲ್ಲ ನಡೆದೈತಿ. ಸಾಯಿದು ಸ್ಟಾರ್ಟ್ ಆಗೈತಿ. ನಮ್ದು ಲಾಸ್ಟಿಗೆ ಮಾಡ್ತಾರಂತ ಹೈವಾನದ್ದು. ಹೈವಾನ್ ಈಸ್ ಲುಕಿಂಗ್ ಲೈಕ್ ಬಿಗ್ ಹೈವಾನ್. ಇದೊಂದು ಹೆಲ್ಮೆಟ್ ಬಿಟ್ಟು ಉಳಿದಿದ್ದು ಪೂರ್ತಿ ಬೈಕ್ ಪ್ಯಾಕ್ ಮಾಡ್ತಾರೆ. ಯಾವ ಲೆಕ್ಕಕ್ಕೆ ಫಿನಿಶಿಂಗ್ ಆದ್ಮೇಲೆ ಹೆಂಗಾಕೈತೆ ಅಂದ್ರೆ ಹಿಂಗಾಕೈತೆ ನೋಡ್ದ. ಈ ಲೆಕ್ಕಕ್ಕೆ ಈಗ ಫಿನಿಶಿಂಗ್ ಮಾಡಿ ಕೊಡ್ತಾರೆ ನಮ್ಮ ಗಾಡಿನ. ಅಕ್ಕ ಏನೈತಿ ಇದು ಫ್ರಂಟ್ ಫೆಂಡರ್ ಮತ್ತು ಇದೇ ನಂಬರ್ ಪ್ಲೇಟ್ ಐತಿ. ನಡಕ್ ಒಂದು ಬಟನ್ ಅಷ್ಟು ಗ್ಯಾಪ್ ಇಲ್ಲ, ಹಿಂಗಾಗಿ ಅದನ್ನ ತೆಗೆದು ಕೊಟ್ಟೇನಿ. ಭಯ್ಯ ಏನೈತಿ ಮಸ್ತ್ ರ್ಯಾಪ್ ಮಾಡಿ ಅದನ್ನ ಇಲ್ಲಿ ಕಟ್ಟಾಗತ್ತ ಸದ್ಯಕ್ಕೆ ಸೈಡಿಗೆ ಡ್ಯಾಮೇಜ್ ಆಗ್ಲಾರ್ದಂಗೆ. ಫ್ರಂಟ್ ಫೆಂಡರ್ ಅಲ್ಲೂ ಕಟ್ಬೋದು ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹಿಂಗೆ ಕಟ್ಟಿಸಿ ಡ್ಯಾಮೇಜ್ ಆಗ್ಲಾರ್ದಂಗೆ. ಪ್ಯಾಕಿಂಗ್ ನಮ್ಮ ಗಾಡಿ ಚಾಲು ಆಗೈತಿ. ಟೈಮ್ 7:36 ಆಗೈತಿ. ಸಾಯಿ ಗಾಡಿ ಇದು ನನ್ನ ಗಾಡಿ ಫೈನಲ್ ಟಚ್ ಅಪ್ ಮಾಡತ್ತಾರ. सत्यन गाड़ी अल्ले रेडी ಮಾಡಿ ನಿಲ್ಸರ ಆಗ್ಲೇ. भैया बहुत बढ़िया काम कर रहे हैं. कंट्रोल उदय. एक लाइक दो इसके लिए. क्या जी? गौर से देखिए इस आदमी को. One eternity later. Now start by your plane. ಇಂಥ ಪರಿ ಸ್ಟೇಬಿಲೈಸೇಷನ್ ಇಂದ ವಾಟರ್ ಯಾವತ್ತೂ ಹಾಕಿಲ್ಲ ನನ್ನ ವಿಡಿಯೋದಾಗ. ಇವತ್ತು ಪೂರ್ತಿ ವಾಟರ್ ತಗೊಂಡಿದ್ವಿ ಯಾಕಂದ್ರೆ ಲೈಟ್ ಇಲ್ಲ ಆಟೋಕ. ಸ್ಟ್ರೀಟ್ ಲೈಟ್ ಮ್ಯಾಗ ಹೊಂಟಿದ್ವಿ, ಉಲ್ಟಾ ಹೊಂಟಿವಿ ಫಸ್ಟ್ ಟೈಮ್. ಏನ್ ರಿವರ್ಸ್ ಗೇರ್ನಾಗ ಗಾಡಿ ಹೆಂಗ ಹೊಂಟಿದಾನ ಅನ್ಸೋದಿ. ಲೈಟ್ ಇಲ್ಲ ಅದನ್ನ ಹಿಡಿದು ಬಿಡ್ರಿ ಟಾರ್ಚ್. ವಿಡಿಯೋ ಚಾಲೂ ಮಾಡಿ. ಹ್ಯಾಪಿ ಜರ್ನಿ. ಇಲ್ಲಿಂದ ಬಸ್ ಹಿಡಿದ ಎಲ್ಲಿ ಹೊಂಟ್ರಿ? ಸಿಲಿಗುರಿ. ಸಿಲಿಗುರಿಗೆ ಹೋಗಿ ಅಲ್ಲಿಂದ ಬೆಂಗಳೂರಿಗೆ ನಮ್ಗಿಂತ 1 ತಾಸು ಲೇಟ್ ಆಗಿ ಇಳಿತಾರ. ಆದ್ರ ಓಕೆ, ಇವ್ರು ಜಲ್ದಿ ಹೋಗ್ತಾರೆ, ನಾವು ಲೇಟ್ ಆಗಿ ಹೋಗ್ತೀವಿ. ಈಗ ರೂಮ್ ಹುಡುಕ್ಬೇಕು. ಪಟಾಪಟ ಸಾಯಿಬ್ರು ನಡ್ರಿ ಟಾಟಾ.